Let us see the important topics in Module 3. First one is key distribution concept. Yav tara key distribution agate. Here we have the KDC. KDC stands for Key Distribution Center. KDC and takshana alli ondashtu keys irutte that should be shared among the users. whichever wants to communicate. ಇವಾಗ ನಾನು ಏನಾದರೂ ಎ ಮತ್ತೆ ಬಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ದೇ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದಿ ಕೆಡಿಸಿ. ಕೆಡಿಸಿ ಅಲ್ಲಿ ಏನಾಗುತ್ತೆ, ಈ ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡ್ತಿದೀವಿ ಕೆಡಿಸಿ ಕಾನ್ಸೆಪ್ಟ್ ಅಂತ ಅಂದ್ರೆ ಒಂದು ಕೀ ಎಕ್ಸ್ಟ್ರಾ ಬರುತ್ತೆ. ದಟ್ ಕೀ ಇಸ್ ಕಾಲ್ಡ್ ಆಸ್ ವಾಟ್, ಮಾಸ್ಟರ್ ಕೀ ಅಂತ ಹೇಳ್ತೀವಿ. ಯೂನಿಕ್ ಮಾಸ್ಟರ್ ಕೀ ಅಂದ್ರೆ ಫಾರ್ ಈಚ್ ಯೂಸರ್ಸ್ ದಿಸ್ ಕೆಡಿಸಿ ವಿಲ್ ಪ್ರೊವೈಡ್ ದಿ ಮಾಸ್ಟರ್ ಕೀ. ಮಾಸ್ಟರ್ ಕೀನ ಪ್ರೊವೈಡ್ ಮಾಡುತ್ತೆ. Master key will only known with the user as well as the KDC, but ಈಗ A master key B ಗೆ ಗೊತ್ತಿರಲ್ಲ, B ದು master key A ಗೆ ಗೊತ್ತಿರಲ್ಲ. Let us assume that user A wishes to establish a logic connection. ಅಂದ್ರೆ A ಇಂದ B ಗೆ ಕನೆಕ್ಟಿವಿಟಿ ಪ್ರೊವೈಡ್ ಮಾಡಿ ನಾನು ಏನಾದ್ರೂ ಡೇಟಾನ ಸೆಂಡ್ ಮಾಡಬೇಕು ಓವರ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಅಂದ್ರೆ ಹೌ ದಿ ಕಮ್ಯುನಿಕೇಶನ್ಸ್ ಟೇಕ್ಸ್ ಪ್ಲೇಸ್. ಯಾವ ತರ ಆಗತ್ತೆ ಅಂತ ಅಂದ್ರೆ ಫಸ್ಟ್ ಬೋತ್ ದಿ ಯೂಸರ್ಸ್ ವಾಂಟ್ಸ್ ಟು ಹ್ಯಾಸ್ ಟು ಕಮ್ಯುನಿಕೇಟ್ ವಿತ್ ಕೆಡಿಸಿ. ಎರಡು ಯೂಸರ್ ಕೆಡಿಸಿ ಜೊತೆ ಕಮ್ಯುನಿಕೇಟ್ ಮಾಡಿ ದೇ ಹ್ಯಾವ್ ಟು ಗೆಟ್ ದಿ ಮಾಸ್ಟರ್ ಕೀ. ಮಾಸ್ಟರ್ ಕೀನ ಎರಡು ತಗೋಬೇಕು. ಅಂದ್ರೆ ಮಾಸ್ಟರ್ ಕೀ KA will be given to your user A as well as KB will be given to the user B. This is how the sharing of keys, that is master key, will be done with respect to the user as well as the KDC. ಒಂದ್ಸತಿ ಇವಾಗ ನಂಗೆ ಕೀ ಸಿಕ್ಕಾಯ್ತು, ದೆನ್ ಹೌ ದಿ ಕಮ್ಯುನಿಕೇಶನ್ಸ್ ಟೇಕ್ಸ್ ಪ್ಲೇಸ್ ಅಂದ್ರೆ ಫಸ್ಟ್ A ಏನ್ ಮಾಡಿ A will send the ID of the ಸೆಂಡರ್ ಆಸ್ ವೆಲ್ ಆಸ್ ಅದು ಯಾವ್ದ್ರ ಜೊತೆ ಕನೆಕ್ಟ್ ಆಗ್ಬೇಕು ಅದ್ರ ಐಡಿ ಮತ್ತೆ ಒಂದು ನಾನ್ಸ್ ಅಂದ್ರೆ ಫ್ರೆಶ್ ಮೆಸೇಜ್ ಅಂತ ನಾನು ಏನ್ ಹೇಳಿದ್ದೆ ಕರ್ಬರೋಸ್ ಮಾಡುವಾಗ ಅದೇ ತರ ಇಟ್ ವಿಲ್ ಇನ್ಕ್ಲೂಡ್ ನಾನ್ಸ್. ಸೊ ಐಡಿ ಆಫ್ ಎ, ಐಡಿ ಆಫ್ ಬಿ ಅಂದ್ರೆ ಇದೆರಡು ಕಮ್ಯುನಿಕೇಟ್ ಆಗ್ಬೇಕು ಅಂತ ಏನ್ ಮಾಡ್ತಿದೆ, ಇಟ್ ಇಸ್ ಸೆಂಡಿಂಗ್ ದಿ ರಿಕ್ವೆಸ್ಟ್ ಟು ಯುವರ್ ಕೆಡಿಸಿ. ಕೆಡಿಸಿಗೆ ರಿಕ್ವೆಸ್ಟ್ ನ ಕಳಿಸ್ತಿದೆ. ಸೊ ಕೆಡಿಸಿ ಏನ್ ಮಾಡುತ್ತೆ, ಇಟ್ ವಿಲ್ ಸೆಂಡ್ ದಿ ಎನ್ಕ್ರಿಪ್ಟೆಡ್ ಫಾರ್ಮ್ ಆಫ್ ದಿ ಪರ್ಟಿಕ್ಯುಲರ್ ಥಿಂಗ್. ದಿಸ್ KS ಇಸ್ ನಥಿಂಗ್ ಬಟ್ ದಿ ಸೆಷನ್ ಕೀ. ಅಂದ್ರೆ ಈ ಪರ್ಟಿಕ್ಯುಲರ್ ಸೆಷನ್ ಕನೆಕ್ಟಿವಿಟಿ ಬಿಟ್ವೀನ್ ಎ ಮತ್ತೆ ಬಿ ಈ ಸೆಷನ್ ತನಕ ಮಾತ್ರ ಲೈವ್ ಇರಬೇಕು ಅಂತ ಹೇಳೋದಿಕ್ಕೆ ವಿ ಹ್ಯಾವ್ ದಿಸ್ KS, ದಟ್ ಇಸ್ ಸೆಷನ್ ಕೀ. KA is only known to user A. ಸೊ ಈ ಪಾರ್ಟ್ ಮಾತ್ರ ಏನಾಗಿರುತ್ತೆ, ದಿಸ್ ಪಾರ್ಟ್ ವಿಲ್ ಬಿ decrypted by the user A. This part will be given for user B. ಈ ಪಾರ್ಟ್ ನ ಏನ್ ಮಾಡುತ್ತೆ, it will directly send to B. ಈ ಪಾರ್ಟ್ decrypt ಮಾಡಕ್ಕಾಗಲ್ಲ ಬಿಕಾಸ್ A doesn't know the master key of KB. ಅವಾಗ ಏನಾಗುತ್ತೆ, this message directly B ಗೆ A ಕಳ್ಸಿರತ್ತೆ. ಇಲ್ಲಿ B will decrypt by making use of the master key of that particular B. ಮಾಸ್ಟರ್ ಕೀನ ಏನ್ ಮಾಡುತ್ತೆ, ಯೂಸ್ ಮಾಡ್ಕೊಂಡು ಡಿಕ್ರಿಪ್ಟ್ ಮಾಡುತ್ತೆ. ಇಲ್ಲೇನಾಯ್ತು, ಎರಡರಲ್ಲೂ ಸೆಷನ್ ಕೀ ಎಕ್ಸ್ಚೇಂಜ್ ಆಯ್ತು. ದ ಸೇಮ್ ಸೆಷನ್ ಕೀ ಹ್ಯಾಸ್ ಬೀನ್ ಎಕ್ಸ್ಚೇಂಜ್ಡ್ ವಿತ್ ದಿ ಇನಿಷಿಯೇಟರ್ ಅಂದ್ರೆ ಸೆಂಡರ್ ಆಸ್ ವೆಲ್ ಆಸ್ ದಿ ರಿಸೀವರ್. ಸೆಷನ್ ಕೀ ಎಕ್ಸ್ಚೇಂಜ್ ಆಗಿದೆ ಅಂತ ಅಂದ್ಮೇಲೆ ದೇ ವಿಲ್ ಕಮ್ಯುನಿಕೇಟ್ ವಿತ್ ದೀಸ್ ಟೂ ಥಿಂಗ್ಸ್. ಅಂದ್ರೆ ಬಿನೇ ಅದು ಮೆಸೇಜ್ ರಿಸೀವ್ ಆಗಿರೋದು ಬಿಗೆನೆ ಅಂತ ಹೇಳಕ್ ಏನ್ ಮಾಡುತ್ತೆ, ಆ ಸೆಷನ್ ಕೀನ ಇಲ್ಲಿ ಎನ್ಕ್ರಿಪ್ಟ್ ಮಾಡಿ ಕಳಿಸ್ತಾ ಇದೆ ಬೈ ಮೇಕಿಂಗ್ ಯೂಸ್ ಆಫ್ ಒನ್ ಮೋರ್ ನಾನ್ಸ್, ದಟ್ ಈಸ್ N2, by telling that this message is a fresh message. So A ಅದಕ್ಕೆ ಏನ್ ಮಾಡ್ತಿದೆ, it is sending the reply. ಇದು ಯಾವ ತರ ಆಗ್ತಿದೆ ಅಂತ ಅಂದ್ರೆ ವಿ ಹ್ಯಾವ್ 5 steps. ಫಸ್ಟ್ ನಾನು ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅವ್ರ ಐಡಿನ ನಾನು ಕೆಡಿಸಿಗೆ ಪ್ರೊವೈಡ್ ಮಾಡ್ತೀನಿ. ಕೆಡಿಸಿ ಏನ್ ಮಾಡುತ್ತೆ, ಒಂದು ಸೆಷನ್ ಕೀನ ಪ್ರೊವೈಡ್ ಮಾಡುತ್ತೆ. ಸೆಷನ್ ಕೀ ಜೊತೆ ಸೆಷನ್ ಕೀನ ನಾನು ಡೈರೆಕ್ಟ್ ಆಗಿ ಕೊಡಕ್ ಆಗಲ್ಲ ಬಿಕಾಸ್ ಡೈರೆಕ್ಟ್ ಆಗಿ ಕೊಟ್ರೆ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಓವರ್ಕಮ್ ಮಾಡಕ್ ಏನ್ ಮಾಡ್ತಿದ್ದೀನಿ, ಐ ಆಮ್ ಎನ್ಕ್ರಿಪ್ಟಿಂಗ್ ಬೈ ಮೇಕಿಂಗ್ ಯೂಸ್ ಆಫ್ ದಿ ಮಾಸ್ಟರ್ ಕೀಸ್. ಬಿಕಾಸ್ ದ ಮಾಸ್ಟರ್ ಕೀಸ್ ಇನಿಷಿಯಲಿ ನಾನು ಹೇಳ್ದೆ ಮಾಸ್ಟರ್ ಕೀಸ್ ಕೆಡಿಸಿ ಮತ್ತೆ ಆ ಪರ್ಟಿಕ್ಯುಲರ್ ಯೂಸರ್ಗೆ ಗೊತ್ತಿರತ್ತೆ ಅಂತ. ಸೊ ಮಾಸ್ಟರ್ ಕೀ ಏನಾಗಿರುತ್ತೆ, ಇಲ್ಲಿ ಮಾಸ್ಟರ್ ಕೀ ಇಂದ ಎನ್ಕ್ರಿಪ್ಟ್ ಮಾಡಿರೋದ್ರಿಂದ ಇಟ್ ಇಸ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಫಾರ್ ದಿ ಸೆಷನ್ ಕೀ. ಎ ಡಿಕ್ರಿಪ್ಟ್ ಮಾಡಿದಾಗ ಏನ್ ಮೆಸೇಜ್ ಇರುತ್ತೆ, ದಟ್ ವಿಲ್ ಬಿ ಸೆಂಡ್ ಟು ಬಿ. ಹಿಯರ್ ಬಿ ವಿಲ್ ಡಿಕ್ರಿಪ್ಟ್ ದಿಸ್ ಪಾರ್ಟ್ ಅಂಡ್ ಇಟ್ ವಿಲ್ ಗೆಟ್ ಟು ನೋ ದಿ ಸೆಷನ್ ಕೀ. ದೆನ್ in order to tell that B authenticated user ಅಂದ್ರೆ ನಂಗೆ ಮೆಸೇಜ್ ಬಂದಿದೆ, ನನ್ನ ರಿಸೀವರ್ಗೆ ಕರೆಕ್ಟ್ ಆಗಿ ಮೆಸೇಜ್ ಹೋಗಿದೆ ಅಂತ ಹೇಳಕ್ಕೆ ಸೆಷನ್ ಕೀ ಮತ್ತೆ ಹೊಸ ನಾನ್ಸ್ ನ ಎನ್ಕ್ರಿಪ್ಟ್ ಮಾಡಿ ವಾಪಸ್ A ಗೆ ಕಳಿಸುತ್ತೆ. ಆಫ್ಟರ್ ಸೆಂಡಿಂಗ್ ಇಟ್ ವಿಲ್ ಅಗೇನ್ ಸೆಂಡ್ ಬ್ಯಾಕ್ ಟು B such by telling that I am the sender ಅಂತ ಹೇಳುತ್ತೆ. ಸೊ ದಿ ಫಸ್ಟ್ 3 steps
ಆರ್ ಬೀನ್ ಕಾಲ್ಡ್ ಆಸ್ ಕೀ ಡಿಸ್ಟ್ರಿಬ್ಯೂಷನ್ ಸ್ಟೆಪ್ಸ್. ಅಂದ್ರೆ ಕೀ ಎಕ್ಸ್ಚೇಂಜ್ ಆಗ್ತಿರೋಂತ ಸ್ಟೆಪ್ಸ್ ಅಂತ ಹೇಳ್ತೀವಿ. But we again include 3, 4, 5 to tell that these are the authentication steps. Authentication steps ಅಂದ್ರೆ ಏನು, ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಆಗ್ತಿದ್ಯಾ ಅಂದ್ರೆ ಕರೆಕ್ಟ್ ಆಗಿ ಅದ್ರದೇ ಆದಂತ ರಿಸೀವರ್ ಗೆ ಕನೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡುವಂತ ಸ್ಟೆಪ್ಸ್ ನ ನಾವು ಅಥೆಂಟಿಕೇಶನ್ ಸ್ಟೆಪ್ಸ್ ಅಂತ ಹೇಳ್ತೀವಿ. So you have to write these 5 steps if they ask the question as explain key distribution concept. Next we have the decentralized key control. Decentralized name ಅಲ್ಲೇ ಹೇಳ್ತಾ ಇದೆ, ಇಲ್ಲಿ key distribution concept ಬರಲ್ಲ. ಅಂದ್ರೆ KDC is not required. KDC ನ ಇಂಪೋಸ್ ಅಥವಾ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ಏನಾದ್ರೂ KDC ನ ಹ್ಯಾಕ್ ಮಾಡಿದ್ರೆ the complete data will be lost. In order to overcome that we have this decentralized key control. ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿರತ್ತೆ, ಫುಲ್ಲಿ ಡಿಸೆಂಟ್ರಲೈಸ್ಡ್ ಆಗಿರೋದ್ರಿಂದ ಸೆಂಟ್ರಲೈಸ್ಡ್ ಆಕ್ಸೆಸ್ ಬರಲ್ಲ. ಹ್ಯಾಕ್ ಮಾಡಿದ್ರೆ ಯಾವ್ದಾದ್ರು ಒಂದು ಡೇಟಾ ಹೋಗಿರುತ್ತೆ, ಸೊ ದಟ್ ಕ್ಯಾನ್ ಬಿ ಈಸಿಲಿ ಬ್ಯಾಕ್ಡ್ ಅಪ್. ಸೊ ವಿ ಹ್ಯಾವ್ ದಿಸ್ ಡಿಸೆಂಟ್ರಲೈಸ್ಡ್ ಥಿಂಗ್. ಬಟ್ ಈ ಡಿಸೆಂಟ್ರಲೈಸ್ಡ್ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ರೆ ಒಂದ್ ಫ್ಯೂ ನಂಬರ್ ಆಫ್ ನೋಟ್ಸ್ ಇರಬೇಕು ಅಥವಾ ಫ್ಯೂ ನಂಬರ್ ಆಫ್ ಕೀಸ್ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೋ ವಿತ್ ದಿಸ್ ಡಿಸೆಂಟ್ರಲೈಸ್ಡ್ ಒನ್. ಇಫ್ ಯು ವಾಂಟ್ this concept for a large network ಬೇಕು ಅಂತ ಅಂದ್ರೆ then this is not possible in the practical situation. Decentralized ನ ನಾವು ಯಾವಾಗ ಕಮ್ಯುನಿಕೇಟ್ ಮಾಡಬಹುದು end to end systems ಅಂತ ಅಂದ್ರೆ when we have only n of n minus 1 to end systems ಅಂತ ಅಂದ್ರೆ ಇಷ್ಟು systems. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ನೋಟ್ಸ್ ಬಂದು 10 ಇದೆ ಅಂತ ಅಂದ್ರೆ if n value is 10 then 10 into 10 minus 1 that is 90 divided by 2, which means 45 master keys ಅಥವಾ 45 end systems ಅಥವಾ ಆ ತರ situations ಇದ್ರೆ ಮಾತ್ರ I can go with this decentralized. If it is of large network then it is not possible to have decentralized control. ಇದ್ರಲ್ಲಿ ಯಾವ ತರ ಕಮ್ಯುನಿಕೇಟ್ ಆಗತ್ತೆ ಅಂದ್ರೆ ಇಲ್ಲಿ KDC ಬರಲ್ಲ ಅಂತ ಆಲ್ರೆಡಿ ಹೇಳಿದೆ. ಡಿಸೆಂಟ್ರಲೈಸ್ಡ್ ಆಗಿರೋದ್ರಿಂದ ಡೈರೆಕ್ಟ್ ಕಮ್ಯುನಿಕೇಶನ್ ಆಗತ್ತೆ. ಇನಿಷಿಯೇಟರ್ ಏನ್ ಮಾಡ್ತಾನೆ ಅಂದ್ರೆ ಸೆಂಡರು ಡೈರೆಕ್ಟ್ ಆಗಿ ರಿಸೀವರ್ ಗೆ ಮೆಸೇಜ್ ನ ಕಳಿಸ್ತಾನೆ, ವಿಚ್ ಮೀನ್ಸ್ ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಯು ಅಥವಾ ಐ ವಾಂಟ್ ಸಮ್ ಡೇಟಾ ಫ್ರಮ್ ಯು ಅಂತ ಕಳಿಸ್ತಾನೆ. ಕಳಿಸುವಾಗ ಹೀಲ್ ಡೈರೆಕ್ಟ್ಲಿ ಸೆಂಡ್ ಹಿಸ್ ಐಡಿ, ಅವನ್ ಐಡಿ ಮತ್ತೆ ನಾನ್ಸ್ ನ ಸೆಂಡ್ ಮಾಡ್ತಾನೆ. ಇಫ್ ಬಿ ವಿಶಸ್ ಟು ಕಮ್ಯುನಿಕೇಟ್ ಅಂದ್ರೆ ಕಮ್ಯುನಿಕೇಶನ್ ನ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾನೆ, ಒಂದ್ ಸೆಷನ್ ಕೀ ಮತ್ತೆ KM is nothing but the master key which is known between the initiator as well as the responder. ಎರಡಕ್ಕೂ ಸೇಮ್ ಮಾಸ್ಟರ್ ಕೀ ಇರತ್ತೆ. ಸೊ ಇದೇನಾಗತ್ತೆ, ಇಟ್ ವಿಲ್ ಎನ್ಕ್ರಿಪ್ಟ್ ಬೈ ಮೇಕಿಂಗ್ ಯೂಸ್ ಆಫ್ ದಿ ಮಾಸ್ಟರ್ ಕೀ. ಮಾಸ್ಟರ್ ಕೀನ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡಿರೋದ್ರಿಂದ ಮಾಸ್ಟರ್ ಕೀನ ಯೂಸ್ ಮಾಡ್ಕೊಂಡು ಡಿಕ್ರಿಪ್ಟ್ ಮಾಡುತ್ತೆ. ಸೊ ವಿಲ್ ಗೆಟ್ ದಿ ಸೆಷನ್ ಕೀನು ಸಿಗತ್ತೆ, ಮತ್ತೆ ಅದ್ ಯಾವ ಯೂಸರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಇರತ್ತೆ ಅದ್ರ ಐಡಿನೂ ಸಿಗತ್ತೆ. ಅಗೇನ್ ದಿಸ್ ಫಂಕ್ಷನ್ ಆಫ್ ನಾನ್ಸ್ ಅಂತ ಏನ್ ಹೇಳ್ತೀವಿ, f of n1 is nothing but ಈ ನಾನ್ಸ್ ಗೆ alternative ಅಂದ್ರೆ it is applied some function for that particular nonce and he have included the extra nonce, new nonce that is n2 to tell that it is a fresh message that is being sent by the B to A. ಅದೇ ತರ ಇನಿಷಿಯೇಟರ್ ಏನ್ ಮಾಡುತ್ತೆ, ರಿಪ್ಲೈ ಕೊಡ್ಬೇಕಲ್ವಾ. ಇವಾಗ ನಂಗೆ ಮೆಸೇಜ್ ಬಂದಿದೆ, ನಾನು ರಿಪ್ಲೈ ಮಾಡ್ಬೇಕು. ಆ ಪರ್ಪಸ್ಗೆ ಏನ್ ಮಾಡ್ತೀನಿ, ಈ ಸೆಷನ್ ಕೀ ಏನ್ ಬಂದಿದೆ ಸೆಷನ್ ಕೀನ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡ್ತೀನಿ. ಸೊ ದಟ್ ಇಟ್ ವಿಲ್ ಕನ್ಫರ್ಮ್ ದಟ್ ಐ ಆಮ್ ದಿ ಸೆಂಡರ್ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ವಿ ವಿಲ್ ಗೋ ವಿತ್ ದಿಸ್. ಬಟ್ ಸೆಷನ್ ಕೀಸ್ ನಾವ್ ಏನ್ ಯೂಸ್ ಮಾಡ್ತೀವಿ, ಇಟ್ ಈಸ್ ಓನ್ಲಿ ಫಾರ್ ಲಿಮಿಟೆಡ್ ಟೈಮ್. ಅಂದ್ರೆ ಆ ಸೆಷನ್ ಮುಗಿಯೋವರೆಗೂ ಮಾತ್ರ ಆ ಸೆಷನ್ ಕೀ ಅವೈಲಬಲ್ ಇರುತ್ತೆ. ಆಫ್ಟರ್ ದಟ್ ಪರ್ಟಿಕ್ಯುಲರ್ ಟೈಮ್ ಆಗೋಯ್ತು ಅಂತ ಅಂದ್ರೆ ದ ಕನೆಕ್ಟಿವಿಟಿ ವಿಲ್ ನಾಟ್ ಬಿ ಪ್ರೊವೈಡೆಡ್, ಅಂದ್ರೆ ಆ ಸೆಷನ್ ಇರಲ್ಲ. ಬಟ್ ಅದೇ ಸೆಷನ್ ಕೀನ ಇನ್ನೊಂದು ಯೂಸರ್ ಜೊತೆ ನಾನು ಕೊಟ್ಟಾಗ ಏನಾಗತ್ತೆ, ಕಮ್ಯುನಿಕೇಶನ್ ಇಲ್ಲಿ ಸ್ಕಿಪ್ ಆಗತ್ತೆ. ಅಂದ್ರೆ ಯಾವ್ದೋ ಡೇಟಾ ಯಾರಿಗೋ ಕಳಿಸ್ಬೇಕಾಗಿರೋಂತ ಡೇಟಾ ಇನ್ಯಾವುದೋ ಯೂಸರ್ಗೆ ಹೋಗಿರುತ್ತೆ. ಸೊ ದಟ್ ಈಸ್ ದ ಡಿಸ್ಅಡ್ವಾಂಟೇಜ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಡಿಸೆಂಟ್ರಲೈಸ್ಡ್ ಕೀ ಕಂಟ್ರೋಲ್. ನೆಕ್ಸ್ಟ್ ವಿ ಹ್ಯಾವ್ ಪಬ್ಲಿಕ್ ಅನೌನ್ಸ್ಮೆಂಟ್ ಆಫ್ ಪಬ್ಲಿಕ್ ಕೀಸ್. ಇಲ್ಲೇ ನೇಮ್ ಅಲ್ಲೇ ಇದೆ, ಪಬ್ಲಿಕ್ ಕೀಸ್ ಅಂತ ಅಂದ್ರೇನು ಎಲ್ಲಾರ್ಗೂ ಗೊತ್ತಿರ್ಬೇಕು ಅಂತ ಹೇಳ್ತೀವಿ. ಪಬ್ಲಿಕ್ ಕೀ ಅನೌನ್ಸ್ಮೆಂಟ್ ಅಂದ್ರೆ ಯಾವ ತರ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಪಬ್ಲಿಕ್ ಕೀ ಪ್ರೈವೇಟ್ ಕೀನೆಲ್ಲ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಎಲ್ಲ ಮಾಡಿದೀವಿ. ಪಬ್ಲಿಕ್ ಕೀ ಶುಡ್ ಬಿ ನೋನ್ ಟು ಆಲ್ ದಿ ಯೂಸರ್ಸ್. ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ತರ ಕೊಟ್ಟಾಗ ಪಬ್ಲಿಕ್ ಕೀ ಏನಾಗುತ್ತೆ ಎಲ್ಲಾರ್ಗೂ ಗೊತ್ತಾಗತ್ತೆ. ದಟ್ ವಿಲ್ ಬಿ ಬ್ರಾಡ್ಲಿ
ಬ್ರಾಡ್ಕಾಸ್ಟ್ ಮೆಸೇಜಸ್ ಅಂತ ಅಂದ್ರೇನು, ಫಾರ್ ವಿ ವಿಲ್ ಬಿ ಸೆಂಡಿಂಗ್ ಸೇಮ್ ಮೆಸೇಜ್ ಟು ಆಲ್. ಅದೇ ತರ ದಿ ಪಬ್ಲಿಕ್ ಕೀ ಶುಡ್ ಬಿ ಬ್ರಾಡ್ಕಾಸ್ಟೆಡ್ ಟು ಆಲ್ ದಿ ಯೂಸರ್ಸ್ ಹೂ ಆರ್ ಇನ್ ದಿ ನೆಟ್ವರ್ಕ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು PGP ಪ್ರೆಟಿ ಗುಡ್ ಸರ್ವಿಸ್ ಅಲ್ಲಿ ಯೂಸ್ ಮಾಡ್ಬೋದು, ಅಥವಾ ಯೂಸ್ ನೆಟ್ ನ್ಯೂಸ್ ಗ್ರೂಪ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಪಬ್ಲಿಕ್ ಕೀ ಅನೌನ್ಸ್ಮೆಂಟ್ ನ. ಆಲ್ದೋ ದಿಸ್ ಅಪ್ರೋಚ್ ಇಸ್ ಕನ್ವೀನಿಯಂಟ್ ಯಾಕೆ, ಪಬ್ಲಿಕ್ ಕೀ ಇಟ್ಕೊಂಡು ಏನು ಮಾಡಕ್ ಆಗಲ್ಲ, ಬಿಕಾಸ್ ದಿ ಸೀಕ್ರೆಟ್ ಶುಡ್ ಬಿ ನೋನ್ ಓನ್ಲಿ ಟು ದ ಯೂಸರ್. ಸೀಕ್ರೆಟ್ ಕೀ ಇದ್ರೆ ಮಾತ್ರ ನಾವು ಡಿಕ್ರಿಪ್ಟ್ ಮಾಡೋಂತ ಚಾನ್ಸಸ್ ಅಲ್ಲಿ ಪಬ್ಲಿಕ್ ಕೀ ಗೊತ್ತಿದ್ರು ಏನು ಮಾಡಕ್ ಆಗಲ್ಲ. ಬಟ್ ಅಪ್ರೋಚ್ ಕನ್ವೀನಿಯಂಟ್ ಆಗಿದೆ. ಬಟ್ ಮೇಜರ್ ವೀಕ್ನೆಸ್ ಏನು ಅಂತ ಅಂದ್ರೆ ಫೋರ್ಜರಿ ಮಾಡ್ಕೊಬಹುದು. ಇವಾಗ ನಂಗೆ ಪಬ್ಲಿಕ್ ಕೀ ಗೊತ್ತಿರತ್ತೆ, ಪಬ್ಲಿಕ್ ಕೀ ಗೊತ್ತಿರೋದ್ರಿಂದ ನಾನು ಏನಾದ್ರು ಪ್ರೈವೇಟ್ ಕೀ ಯೂಸ್ ಮಾಡಿ ಎನ್ಕ್ರಿಪ್ಟ್ ಮಾಡಿದ್ರೆ, ಪ್ರೈವೇಟ್ ಕೀ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡಿದ್ರೆ ಈಸಿಯಾಗಿ ಪಬ್ಲಿಕ್ ಕೀನ ಹಾಕಿ ಐ ಕ್ಯಾನ್ ಡಿಕ್ರಿಪ್ಟ್. ದಟ್ ಇಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. We have the publicly available directory. As I have told, ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ನಾವೇನ್ ನೋಡಿದ್ವಿ, ಪಬ್ಲಿಕ್ ಅನೌನ್ಸ್ಮೆಂಟ್ ಆಫ್ ಪಬ್ಲಿಕ್ ಕೀಸ್ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಅದೇ ತರ ಇಲ್ಲಿ ಏನ್ ಮಾಡ್ತೀವಿ, ಇನ್ಸ್ಟೆಡ್ ಆಫ್ ಅನೌನ್ಸಿಂಗ್ ವಿ ಹ್ಯಾವ್ ದಿ ಡೈರೆಕ್ಟರಿ ಇದೆ. ಇಲ್ಲಿ ಎಲ್ಲಾ ಯೂಸರ್ಸ್ ಅಂದ್ರೆ ನೆಟ್ವರ್ಕ್ ಅಲ್ಲಿ ಯಾವ್ಯಾವ ಯೂಸರ್ಸ್ ಇರ್ತಾರೆ ಅವ್ರದ್ದೆಲ್ಲ ಪಬ್ಲಿಕ್ ಕೀಸು ಈ ಡೈರೆಕ್ಟರಿನಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ ಯೂಸರ್ ಕಮ್ಯುನಿಕೇಟ್ ಮಾಡಬೇಕು, ದಟ್ ವಿಲ್ ಫೆಚ್ ದಿ ಪಬ್ಲಿಕ್ ಕೀ and he can directly communicate with the user. ಬಟ್ ಇದ್ರಲ್ಲೂ ಏನ್ ಆಗತ್ತೆ ಅಂತ ಅಂದ್ರೆ, ನಾವ್ ಇವಾಗ ಇಲ್ಲಿ ಕೀ ಏನಾದ್ರೂ ಸ್ಟೋರ್ ಮಾಡಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಗಿವ್ ದಿ ನೇಮ್ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ಕೀ. ನೇಮ್ ಮತ್ತೆ ಪಬ್ಲಿಕ್ ಕೀನ ಯಾಕೆ ಪ್ರೊವೈಡ್ ಮಾಡಬೇಕು ಅಂದ್ರೆ, ಆ ಪರ್ಟಿಕ್ಯುಲರ್ ಯೂಸರ್ಗೆ ಈ ಪಬ್ಲಿಕ್ ಕೀ ಬಿಲಾಂಗ್ ಆಗತ್ತೆ ಅಂತ ಹೇಳೋದಕ್ಕೋಸ್ಕರ ದೀಸ್ ಟೂ ಥಿಂಗ್ಸ್ ಶುಡ್ ಬಿ ಕೆಪ್ಟ್ ಇನ್ ದಿಸ್ ಡೇಟಾ ಬೇಸ್. ದಿಸ್ ಕುಡ್ ಆಕ್ಟ್ಸ್ ಆಸ್ ಯುವರ್ ಡೇಟಾ ಬೇಸ್. If any participant wants to register, ಅಂದ್ರೆ ಏನಾದ್ರೂ ನನಗೆ ಪಬ್ಲಿಕ್ ಕೀ ಬೇಕು ಅಂತ ಅಂದ್ರೆ ಡೈರೆಕ್ಟರಿಗೆ ಹೋಗಿ ರಿಜಿಸ್ಟರ್ ಆಗಿ he'll get the public key. ಏನಾದ್ರೂ ರೀಪ್ಲೇಸ್ ಮಾಡಬೇಕು ಅಂತ ಅಂದ್ರೂ they'll check their name and the public key, that public key will be replaced. ಇದೇ ತರ we can have this automatic ಆಗಿ ಮಾಡಬಹುದು, ಅಥವಾ we can go with manual also. ನೆಕ್ಸ್ಟ್ ವಿ ಹ್ಯಾವ್ ಪಬ್ಲಿಕ್ ಕೀ ಅಥಾರಿಟಿ. ಅಥಾರಿಟಿ ಅಂತ ಅಂದ್ರೇನು, ಇದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ವಿ ಶುಡ್ ಹ್ಯಾವ್ ದಿನ್ ಅಥಾರಿಟಿ. ಅಡ್ಮಿನ್ ತರ ಇರಬೇಕು. ಇದರಲ್ಲಿ ಈ ಅಥಾರಿಟಿನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಯಾವ ತರ ಕಮ್ಯುನಿಕೇಟ್ ಮಾಡ್ಬೋದು ಅಂದ್ರೆ, ಫಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಬೇಕು. ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಸೆಂಡ್ ಅ ರಿಕ್ವೆಸ್ಟ್ ಮೆಸೇಜ್ ಟು ಯುವರ್ ಪಬ್ಲಿಕ್ ಕೀ ಅಥಾರಿಟಿ ಟು ಟೆಲ್ ದಟ್ ನನ್ಗೆ ಈ ತರ ಯೂಸರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ಬೇಕು, ಸೊ ಯು ಜಸ್ಟ್ give me the public key of that particular user ಅಂತ ರಿಕ್ವೆಸ್ಟ್ ಕಳಿಸಿದೀನಿ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ 1 ಅಂದ್ರೆ ಈ ಟೈಮ್ ಪೀರಿಯಡ್ ಅಲ್ಲಿ. ಅದೇ ಟೈಮ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ದಿಸ್ PR authentication is nothing but private key of this authority. ಈ ಪ್ರೈವೇಟ್ ಕೀ ಅಥಾರಿಟಿ ಏನ್ ಮಾಡಿ ಅದನ್ನ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡಿರುತ್ತೆ. ಯಾವ್ದನ್ನ ಯೂಸರ್ ಇವಾಗ ಬಿ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಅಂದ್ರೆ ಬಿದು ಕೀ ಇಲ್ಲಿದೆ, ಸೊ ದಟ್ ಡೈರೆಕ್ಟ್ಲಿ A will communicate with B. As public key of this public authority will be known, ಇಲ್ಲಿ A ಏನ್ ಮಾಡುತ್ತೆ, ಪಬ್ಲಿಕ್ ಕೀ ಆಫ್ ಅಥಾರಿಟಿನ ಅಪ್ಲೈ ಮಾಡಿ ಡಿಕ್ರಿಪ್ಟ್ ಮಾಡುತ್ತೆ. ಡಿಕ್ರಿಪ್ಟ್ ಮಾಡಾದ್ಮೇಲೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಸಿಗತ್ತೆ, ಪಬ್ಲಿಕ್ ಕೀ ಆಫ್ B ಸಿಗತ್ತೆ. ಅದನ್ನೇನ್ ಮಾಡುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ಸೆಂಡ್ ಇಟ್ ಟು B ಗೆ ಸೆಂಡ್ ಮಾಡುತ್ತೆ ಬೈ ಟೆಲ್ಲಿಂಗ್ ದಟ್ ಐ ಆಮ್ ದಿ ಯೂಸರ್ A who wants to communicate with you. ಆವಾಗ ಆ ಮೆಸೇಜ್ B ಗೆ ಹೋದ್ಮೇಲೆ B ಏನ್ ಮಾಡುತ್ತೆ, ಫಸ್ಟ್ ಇದು ಇವಾಗ ಏದು ಪಬ್ಲಿಕ್ ಕೀ ಬೇಕು, ಸೊ ಮತ್ತೆ B ಏನ್ ಮಾಡುತ್ತೆ, ಇಟ್ ವಿಲ್ ರಿಕ್ವೆಸ್ಟ್ ಫಾರ್ ಯುವರ್ ಪಬ್ಲಿಕ್ ಕೀ ಅಥಾರಿಟಿ ಟು ಗೆಟ್ ದಿ ಪಬ್ಲಿಕ್ ಕೀ ಆಫ್ ಯೂಸರ್ A. Again the same steps will repeat here. After getting the public key of A, it will send it to A. ಅಂದ್ರೆ ಪಬ್ಲಿಕ್ ಕೀ ಸಿಕ್ಕಿದ್ಮೇಲೆ ಏನ್ ಮಾಡುತ್ತೆ, ಇಟ್ ವಿಲ್ ಸೆಂಡ್ ದಿ ಪಬ್ಲಿಕ್ ಕೀ ಆಫ್ A ಅಲಾಂಗ್ ವಿತ್ ದಿ ನಾನ್ಸ್ 1 ಅಂಡ್ ದಿ ನಾನ್ಸ್ 2. ನಾನ್ಸ್ 1 ಬಂದಿರೋದು A ಇಂದ, ಅಗೇನ್ ನಾನ್ಸ್ 2 ವಿಲ್ ಬಿ appended for the message which is being sent by the B. At last ಈ A ಏನ್ ಮಾಡುತ್ತೆ, it will encrypt this nonce 2 by making use of the public key of the receiver to tell that
I have got the message and I am the sender and you act as the receiver. So these are the 7 steps that should be followed if I am making use of public key authority. Next we have public key certificates. As we have studied already about the certificates, that is X.509 certificates. ಈ ಸರ್ಟಿಫಿಕೇಟ್ಸ್ ಏನಕ್ಕೆ ಬೇಕು? Sometimes public key authorityನೂ ಡ್ರಾಬ್ಯಾಕ್ಸ್ ನ ಪ್ರೊವೈಡ್ ಮಾಡುತ್ತೆ. ಹೆಂಗೆ ಅಂತ ಅಂದ್ರೆ, ಆಸ್ ಎವ್ರಿವನ್ ನೋಸ್ ದಿ ಪಬ್ಲಿಕ್ ಕೀ ಆಫ್ ಅಥಾರಿಟಿ ಗೊತ್ತಿರೋದ್ರಿಂದ ಯಾರು ಬೇಕಾದ್ರೂ ಈಸಿಯಾಗಿ ಅದನ್ನ ಹಾಕಿ ಡಿಕ್ರಿಪ್ಟ್ ಮಾಡಿ ಮೆಸೇಜ್ ನ ಒಬ್ಟೇನ್ ಮಾಡಬಹುದು. ಸೊ ದಟ್ ಈಸ್ ದಿ ಮೇನ್ ಡ್ರಾಬ್ಯಾಕ್ ಆಫ್ ಯುವರ್ ಪಬ್ಲಿಕ್ ಕೀ ಅಥಾರಿಟಿ. ಇದನ್ನ ಓವರ್ಕಮ್ ಮಾಡಕ್ಕೆ ವಿ ಹ್ಯಾವ್ ಪಬ್ಲಿಕ್ ಕೀ ಸರ್ಟಿಫಿಕೇಟ್ಸ್. ಪಬ್ಲಿಕ್ ಕೀ ಸರ್ಟಿಫಿಕೇಟ್ಸ್ ಅಂದ್ರೆ ಏನು? ಒಂದು ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ತೀವಿ. ಯೂನಿಕ್ ಸರ್ಟಿಫಿಕೇಟ್ಸ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಈಚ್ ಯೂಸರ್ಸ್. ಆ ಸರ್ಟಿಫಿಕೇಟ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂಡು ದೇ ಕ್ಯಾನ್ ಡೈರೆಕ್ಟ್ಲಿ ಕಮ್ಯುನಿಕೇಟ್. ಇನ್ಸ್ಟೆಡ್ ಆಫ್ ಕೀಸ್ ನ ಏನೋ ಎಕ್ಸ್ಚೇಂಜ್ ಮಾಡ್ಕೊಂಡು ನಾನು ಕಮ್ಯುನಿಕೇಟ್ ಮಾಡೋದ್ರ ಬದಲು ಸರ್ಟಿಫಿಕೇಟ್ಸ್ ನ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತೀವಿ. ಸರ್ಟಿಫಿಕೇಟ್ಸ್ ಹೆಂಗೆ ಅಂತ ಅಂದ್ರೆ, ಸರ್ಟಿಫಿಕೇಟ್ಸ್ ಹೆಂಗ್ ಜನರೇಟ್ ಆಗುತ್ತೆ? ಇಫ್ ಐ ವಾಂಟ್ ಟು ಹ್ಯಾವ್ ದಿ ಸರ್ಟಿಫಿಕೇಟ್, ನಂಗೆ ಸರ್ಟಿಫಿಕೇಟ್ ಬೇಕು ಅಂದ್ರೆ ಫಸ್ಟ್ ನಾನು ಸರ್ಟಿಫಿಕೇಟ್ ಅಥಾರಿಟಿ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಕಮ್ಯುನಿಕೇಟ್ ಮಾಡುವಾಗ ಏನ್ ಮಾಡ್ಬೇಕು? ಫಸ್ಟ್ ಐ ಹ್ಯಾವ್ ಟು ಸೆಂಡ್ ದಿ ಪಬ್ಲಿಕ್ ಕೀ ಆಫ್ ಮೀ ಟು ಸರ್ಟಿಫಿಕೇಟ್ ಅಥಾರಿಟಿಗೆ ನಂದು ಪಬ್ಲಿಕ್ ಕೀನ ಕಳಿಸ್ತೀನಿ. ಆದ್ಮೇಲೆ ಯುವರ್ ಸರ್ಟಿಫಿಕೇಟ್ ಅಥಾರಿಟಿ ವಿಲ್ ಜನರೇಟ್ ದಿ ಸರ್ಟಿಫಿಕೇಟ್ ಅಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ರೆ, ದಿ ಎನ್ಕ್ರಿಪ್ಟೆಡ್ ಫಾರ್ಮ್ ಆಫ್ ದಿ ಮೆಸೇಜ್. ಅದರಲ್ಲಿ ಪ್ರೈವೇಟ್ ಕೀ ಆಫ್ ಅಥಾರಿಟಿನ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡಿರ್ತೀವಿ. ಅದರಲ್ಲಿ ಟೈಮ್ ಸ್ಟಾಂಪ್ ಇರುತ್ತೆ, ಮತ್ತೆ ಯಾವ ಯೂಸರ್ ಅಂತ ಐಡೆಂಟಿಫೈ ಮಾಡಕ್ಕೆ ವಿ ವಿಲ್ ಹ್ಯಾವ್ ದಿ ಐಡೆಂಟಿಫೈಯರ್ ಆಫ್ ದಿ user as well as the public key. So these are the 3 factors that will be included in the certificate. In the same way, B will send its public key and certificate authority will generate the certificate and that will be sent back to B. This is how we will obtain the certificates from the certificate authority. Next, if I want to communicate with B, then I'll directly send the certificate to B and B will send the certificate to A so that they can communicate with each other. Next we have the symmetric key distribution using asymmetric encryption. Symmetric key distribution ಅಂದ್ರೆ key ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಬಟ್ we are making use of asymmetric encryption. Asymmetric ಅಂತ ಅಂದ್ರೆ, as we all know, 2 different types of keys ನ ಯೂಸ್ ಮಾಡ್ತೀವಿ. ಒಂದು ಪ್ರೈವೇಟ್ ಕೀ, ಇನ್ನೊಂದು ಪಬ್ಲಿಕ್ ಕೀ. ಫಸ್ಟ್ ಇವಾಗ ಯಾವ್ದಾದ್ರು ಯೂಸರ್ ಏನಾದ್ರೂ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ರೆ, he'll generate the 2 keys, that is pair of keys will be generated. ಒಂದು ಪ್ರೈವೇಟ್ ಕೀ ಆಗಿರುತ್ತೆ, ಒಂದು ಪಬ್ಲಿಕ್ ಕೀ ಆಗಿರುತ್ತೆ. ಇಫ್ ಎ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ಸಮ್ ರಿಸೀವರ್ ಅಥವಾ ಸಮ್ ಸೋರ್ಸ್ ಅಥವಾ ಸಮ್ ಹೋಸ್ಟ್ ಅಂತ ಅಂದ್ರೆ, ದೆನ್ ಎ ವಿಲ್ ಸೆಂಡ್ ಇಟ್ಸ್ ಪಬ್ಲಿಕ್ ಕೀ ಆಸ್ ವೆಲ್ ಆಸ್ ದಿ ಐಡೆಂಟಿಫೈಯರ್ ಟು ಬಿ. ಈ ಮೆಸೇಜ್ ನ ಕಳ್ಸತ್ತೆ. ಬಟ್ ಬಿ ಏನ್ ಮಾಡುತ್ತೆ? ಇಟ್ ವಿಲ್ encrypts the message by making use of the public key of the user A and he'll send the session key. ಅಂದ್ರೆ ಅವ್ರು ಯಾವ ಸೆಷನ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಆ ಸೆಷನ್ ಕೀ ನ ಜನರೇಟ್ ಮಾಡಿ he'll send it to A. A ಏನ್ ಮಾಡುತ್ತೆ? once he gets the message from B, it will decrypt the message by applying the private key of it to the given message and it will decrypt or it will get the secret key or the session key. Once it gets all the keys what they have created, that is public key as well as the private keys, will be discarded and they'll make use of the session key or the secret key in order to have the communication between A and the B. ಸೀಕ್ರೆಟ್ ಕೀ ಡಿಸ್ಟ್ರಿಬ್ಯೂಷನ್ ವಿತ್ ಕಾನ್ಫಿಡೆನ್ಶಿಯಾಲಿಟಿ ಅಂಡ್ ಅಥೆಂಟಿಕೇಶನ್ ನಾವು ಯಾವ ತರ ಪ್ರೊವೈಡ್ ಮಾಡಬಹುದು? ಆಸ್ ವಿ ಹ್ಯಾವ್ ಸೀನ್ ದಿ ಮ್ಯಾನ್ ಇನ್ ದಿ ಮಿಡಲ್. ಅಂದ್ರೆ ನಾವಿವಾಗ ಆಲಿಸ್ ಮತ್ತೆ ಬಾಬ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಇರ್ತಾರೆ, ಬಟ್ ಇಲ್ಲಿ ಮಧ್ಯ ಯಾವ್ದು ಥರ್ಡ್ ಮ್ಯಾನ್ ಅಥವಾ ಥರ್ಡ್ ಪಾರ್ಟಿ ಏನ್ ಮಾಡಿರ್ತಾನೆ, ನಾನೇ ಬಾಬ್ ಅಂತ ಆಲಿಸ್ಗೆ ಒಂದು ಫೇಕ್ ಐಡಿನ ಕ್ರಿಯೇಟ್ ಮಾಡಿ ಎಲ್ಲಾ ಡೇಟಾನು ಇವನ್ ಫೆಚ್ ಮಾಡ್ತಿರ್ತಾನೆ. ಅದೇ ತರ ಡಾರ್ತ್ಗೆ ಬಾಬಿಗೆ ಏನ್ ಮಾಡಿರ್ತಾನೆ, ನಾನೇ ಆಲಿಸ್ ಅಂತ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಬಾಬ್ ಇಂದ ಬರುವಂತ ಡೇಟಾನೆಲ್ಲ ಇವನೇ ಫೆಚ್ ಮಾಡಿ ಆ ಡೇಟಾಸ್ನೆಲ್ಲ ಆಲ್ಟರ್ ಮಾಡಿ ಆಲಿಸ್ ಮತ್ತೆ ಬಾಬ್ಗೆ ಸೆಂಡ್ ಮಾಡಿರ್ತಾನೆ. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ವಾಟ್? ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಇದನ್ನ ಹೆಂಗ್ ಓವರ್ಕಮ್ ಮಾಡ್ತೀವಿ? ಹೌ
we will provide secret, confidentiality as well as authentication ಅಂತ ಅಂದ್ರೆ here first the sender A will send the public ಅಂದ್ರೆ ಏನು ID ಆ ಪರ್ಟಿಕ್ಯುಲರ್ ಯೂಸರ್ ID ಮತ್ತೆ ನಾನ್ಸ್ ನ ಎನ್ಕ್ರಿಪ್ಟ್ ಮಾಡಿ ಕಳಿಸ್ತಾನೆ because already the public keys will be known to all the users. A will make use of the B's public key along with the ID and the nonce ಇದೆರಡನ್ನು ಎನ್ಕ್ರಿಪ್ಟ್ ಮಾಡಿ ಕಳಿಸುತ್ತೆ. B ಏನ್ ಮಾಡುತ್ತೆ, it will apply its own private key in order to decrypt this particular message. Decrypt ಮಾಡಿದಾಗ ಏನಾಗುತ್ತೆ, ನಾನ್ಸ್ ಸಿಗತ್ತೆ ಮತ್ತೆ ಯಾವ ಯೂಸರ್ ನನಗೆ ಮೆಸೇಜ್ ಕಳಿಸಿದಾನೆ ಅಂತ ಗೊತ್ತಾಗುತ್ತೆ ಬಿಕಾಸ್ ID is nothing but the identifier of the user. So B will respond by sending the nonce what he has got here. N1 ಏನ್ ಬಂದಿದೆ ಅದ್ರ ಜೊತೆಗೆ ಹೊಸ ನಾನ್ಸ್ ನ ಇನ್ಕ್ಲೂಡ್ ಮಾಡಿ it will encrypt by making use of public key of A. Public key of A ಯೂಸ್ ಮಾಡಿಕೊಂಡು ಎನ್ಕ್ರಿಪ್ಟ್ ಮಾಡುತ್ತೆ. ಅದೇ ತರ A will decrypt the message by making use of its own private key. Once it gets the nonce 2 also, nonce 2 ಏನಾಗಿರುತ್ತೆ B ಗೆ ಕಳ್ಸತ್ತೆ. ಅಂದ್ರೆ ಇಲ್ಲಿ ನಾವು ಅಥೆಂಟಿಕೇಶನ್ ಅಂದ್ರೆ ಟ್ರಸ್ಟೆಡ್ ಯೂಸರ್ ಅಲ್ವಾ ಅಂತ ಚೆಕ್ ಮಾಡ್ತಿದೀವಿ. nonce 2 B ಗೆ ಬಂದಿದೆ ಅಂತ ಅಂದ್ರೆ B will confirm that I am communicating with the correct user. Correct user ಅಂತ ಗೊತ್ತಾದ್ಮೇಲೆ ಏನಾಗುತ್ತೆ, they'll send the secret key or the session key by making use of double encryption. Double encryption ಯಾವ ತರ ಅಂದ್ರೆ ಫಸ್ಟ್ ಏನಾಗಿರುತ್ತೆ ಇಲ್ಲಿ A ಏನ್ ಮಾಡುತ್ತೆ, ಪ್ರೈವೇಟ್ ಕೀನ ಯೂಸ್ ಮಾಡ್ಕೊಂಡು ಅದ್ರ ಪ್ರೈವೇಟ್ ಕೀನ ಯೂಸ್ ಮಾಡ್ಕೊಂಡು ಎನ್ಕ್ರಿಪ್ಟ್ ಮಾಡಿರುತ್ತೆ. ಆ ಕಂಪ್ಲೀಟ್ ಮೆಸೇಜ್ ನ ಇಲ್ಲಿ ಪಬ್ಲಿಕ್ ಕೀ ಆಫ್ ಬಿ ಇಟ್ಕೊಂಡು ಎನ್ಕ್ರಿಪ್ಟ್ ಮಾಡಿರುತ್ತೆ. ಸೊ ಬಿ ಏನ್ ಮಾಡ್ಬೇಕು, ಎರಡು ಕೀನ ಯೂಸ್ ಮಾಡಿ ಡಿಕ್ರಿಪ್ಟ್ ಮಾಡ್ಬೇಕು. ಫಸ್ಟ್ ಅದ್ರ ಒಂದ್ ಪ್ರೈವೇಟ್ ಕೀನ ಯೂಸ್ ಮಾಡಿ ಡಿಕ್ರಿಪ್ಟ್ ಮಾಡುತ್ತೆ. ದೆನ್ he has to apply the public key of A's in order to get the secret key. ಸೊ ಸೀಕ್ರೆಟ್ ಕೀ ಸಿಕ್ಕಿದ್ಮೇಲೆ ಏನಾಗುತ್ತೆ, ಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಅಂತ, ಸಿಮೆಟ್ರಿಕ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಆಲ್ರೆಡಿ ಹೇಳಿದೆ. ಸಿಮೆಟ್ರಿಕ್ ಕೀಸ್ ಮೀನ್ಸ್ ಓನ್ಲಿ ಒನ್ ಕೀ ಶುಡ್ ಬಿ ಯೂಸ್ಡ್. ಸೊ ಪಬ್ಲಿಕ್ ಕೀಸ್ ಅಂಡ್ ಪ್ರೈವೇಟ್ ಕೀಸ್ ಅದ್ ಮುಂಚೆ ಏನ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ಬಿಟ್ಟು ದೇ ವಿಲ್ ಹ್ಯಾವ್ ದಿಸ್ ಸೀಕ್ರೆಟ್ ಕೀ ಇನ್ ಆರ್ಡರ್ ಟು ಹ್ಯಾವ್ ದಿ ಕಮ್ಯುನಿಕೇಶನ್.